ನಮಸ್ತೆ ಎಲ್ಲರಿಗೂ. ಇವತ್ತು ವಿಡಿಯೋದಲ್ಲಿ ಅಪ್ಡೇಟಲ್ಲಿ ಏನೇನು ತೋರಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ತುಂಬ ಜನ ನೋಡ್ತಾ ಇದ್ರಿ, ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೇ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿರ್ತೀವಿ. ನೋಡೋರೊಂದು ಲೈಕು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮಗೆ ಏನಾದ್ರು ಅನಿಸಿದರೆ ಅದನ್ನು ಒಳ್ಳೆಯದು ಆಗಲಿ ಕೆಟ್ಟದೇ ಆಗಲಿ ಕಮೆಂಟ್ ಮಾಡಿ ಹೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡಿ, ಪ್ರೂನ್ ಆದಮೇಲೆ ಅಲ್ಲೊಂದು ಇಲ್ಲೊಂದು ಹೂವು ಅರಳ್ತಾ ಇದ್ದಾವಲ್ವ, ಕೆಳಗಡೆ ಇನ್ನೂ ಚಿಗುರಿ ಮೊಗ್ಗಾಗ್ತಾ ಇದ್ದಾವಲ್ಲ. ಇವತ್ತು ಬರೀ ಒಂದು 3 ದಾಸವಾಳ ಮಾತ್ರ ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದೇ ದಾಸವಾಳದಿಂದ. ಅದರಿಂದ ನಾನು ನನ್ನ ಗಾರ್ಡನಲ್ಲಿ ಆವತ್ತಿನ ದಿನ ಯಾವ ಹೂವು ಅರಳಿರುತ್ತೋ ಅದನ್ನು ನೋಡಿಸ್ಬಿಟ್ಟು ಅದಾದಮೇಲೆ ನಿಮಗೆ ವಿಡಿಯೋ ಅಪ್ಡೇಟ್ ಕೊಡ್ತೀನಿ. ನೋಡಿ, ಇದೊಂದು ಮಹೇಶ್ ತಂದು ಕೊಟ್ಟಿದ್ದ ನನಗೆ. ಅದು ಚೆನ್ನಾಗಿ ಹೂವು ಬಿಡ್ತಾಯಿದೆ, ಸುಮಾರು ಎಷ್ಟು ಹೂವು ಅನಿಸುತ್ತೆ. ಆಮೇಲೆ ಮೈಸೂರಲ್ಲಿ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಗಿಡ ಅಂತ ಹೇಳಿದ್ನಲ್ವ, ಮಲ್ಲಿಗೆ ಗಿಡ. ಅದು ಚೆನ್ನಾಗಿ ಚಿಗುರಿದೆ, ಕಟಿಂಗ್ ಇಟ್ಟಿದ್ದೆ ನೋಡಿ. ಕಟಿಂಗ್ ಇಟ್ಟಿರೋದು ಕೂಡ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಭಾನುವಾರ ನೋಡಿ, ಇವನ್ನೆಲ್ಲ ತೆಗೆದ್ಬಿಟ್ಟು ನಾವು ವೇಸ್ಟೆಲ್ಲ ಕೆಳಗಡೆ ಹಾಕಿ ಫಿಲಪ್ ಮಾಡಿದ್ದೀವಿ. ಅದರಲ್ಲಿ ಬೇಡದೇ ಇರೋ ಕಸದ ಗಿಡದ ಬೇರು ಸಮೇತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಎಣ್ಣೆ ಆಯಿಲ್ ಅಷ್ಟನ್ನು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ರಿಪೋರ್ಟ್ ಮಾಡಿ ಕ್ಲೀನ್ ಗೊಬ್ಬರ ಕೊಟ್ಟಿರೋ ಗಿಡಗಳೆಲ್ಲ ಚೆನ್ನಾಗಿ ಹೂವು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲ ರಿಕವರಿ ಆಗ್ತಾಯಿದೆ ಗಾರ್ಡನ್. ಇವಾಗ ನಿಧಾನವಾಗಿ ಒಂದು ಕಡೆಯಿಂದ ಚೇತರಿಸ್ಕೊಳ್ತಾ ಇದೆ. ನೋಡಿ ಖುಷಿಯಾಗುತ್ತೆ. ಮಾಡಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಾಗ ನಮಗೆ ತುಂಬ ಖುಷಿ ಅನಿಸುತ್ತೆ. ಇದು ಅಷ್ಟೇ ಕಟಿಂಗಿಂದ ಬಂದಿರೋದು, ಅದನ್ನು ಹೂವು ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಉಡುಪಿ ಮಲ್ಲಿಗೆ ನನಗೆ ಒಬ್ಬರು ತಂದು ಕೊಟ್ಟಿದ್ದರು. ಪಿಂಕು ಸೇವಂತಿಗೆ ಕೊಟ್ಟಿದ್ದಕ್ಕೆ ಅವ್ರು ದುಡ್ಡು ಕೊಡೋಕ್ಕೆ ಬಂದರು. ದುಡ್ಡು ಬೇಡ ನನಗೆ, ಆ ಥರ ಗಿಡ ಮಾತ್ರ ಬೇಕು ಅಂತಿದ್ದಕ್ಕೆ ಅವ್ರು ಪಾಪ ಎಷ್ಟೋ ದಿನದ ಮೇಲೆ ಗಿಡ ತಂದು ಕೊಟ್ಟರು. ಆಮೇಲೆ ದುಂಡು ಮಲ್ಲಿಗೆ, ಇದು ಕಟಿಂಗಿಂದ ಬಂದಿದ್ದೆ. ಇದು ಫಸ್ಟ್ ಸ್ಟಾರ್ಟ್ ಆಗಿದೆ ಮೊಗ್ಗು. ಇನ್ನೆಲ್ಲವೂ ಚಿಗುರು ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಒಂದೊಂದರಲ್ಲಿ ಮೊಗ್ಗಿಲ್ಲ. ಚಿಗುರೆಲ್ಲ ಚೆನ್ನಾಗಿ ಸ್ಟಾರ್ಟ್ ಆದಮೇಲೆ ಮೊಗ್ಗು ಶುರುವಾಗುತ್ತೆ. ಸುಮಾರು ದಿನ ಇದು ಏಪ್ರಿಲ್ ಮೇಗೆಲ್ಲ ಚೆನ್ನಾಗಿ ಹೂವು ಬಿಡುತ್ತೆ. ಅದರಿಂದ ನಾವು ಅವಾಗ ಫೆಬ್ರವರಿಲಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ದಾಸವಾಳ ಮಲ್ಲಿಗೆ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಆವಾಗ ಬರುತ್ತೆ. ಆಮೇಲೆ ಇದೊಂದು ನೋಡಿ ಸಸಿ, ನಾನು ದಾಸವಾಳದ ಬಗ್ಗೆ ಹೇಳಿದ್ದೆ. ಅಲ್ಲೇ ಪಾಟ್ ರೆಡಿ ಮಾಡ್ಕೊಂಡು ಅಲ್ಲೇ ಕಟ್ ಮಾಡಿ ಅಲ್ಲೇ ಕಟಿಂಗ್ ಇಟ್ಟರೆ ಚೆನ್ನಾಗಿ ಚಿಗುರುತ್ತೆ ಅಂತ. ನೋಡಿ ಎಷ್ಟು ಬೇಗ ಚಿಗುರಿದೆ ಅಂತ. ಯಾಕೆಂದರೆ ಕಟಿಂಗಲ್ಲಿ ಫಸ್ಟು ಬೇರು ಬಂದ್ಬಿಟ್ಟು ಆಮೇಲೆ ಎಲೆ ಬರೋದು, ಹೇಳಿದ್ದೀನಿ ಎಷ್ಟೋ ಸರಿ. ನೀರಲ್ಲಿಟ್ಟಿದ್ದು ಬೇರು ಬಂದಮೇಲೆ ಎಲೆ ಬರುತ್ತೆ, ಎಲೆ ಬಂದು ಬೇರು ಬರುತ್ತೆ. ಇದರಲ್ಲಿ ಬೇರು ಸ್ಟಾರ್ಟ್ ಆದಮೇಲೆ ಎಲೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಎಷ್ಟು ಬೇಗ ಒಂದು 5 ದಿನ ಆಗಿರ್ಬೋದು ಕಟಿಂಗ್ ಇಟ್ಟು ಅಷ್ಟೇ ಅನಿಸುತ್ತೆ ನನಗೆ. ಎಷ್ಟು ಬೇಗ ಎಲೆ ಸ್ಟಾರ್ಟ್ ಆಗಿದೆ. ಇವಾಗ ಅದನ್ನು ಹುಷಾರಾಗಿ ನೋಡ್ಕೋಬೇಕು ತಗಲ್ದಂಗೆ, ಆವಾಗ ಆ ಗಿಡ ದೊಡ್ಡದಾಗುತ್ತೆ. ಈ ಥರ ನಮಗೆ ಯಾವ್ದಾದ್ರು ದಾಸವಾಳ ತುಂಬ ಇಷ್ಟ ಆಯಿತು ಅಂದರೆ ಆ ಕಟಿಂಗ್ ಇವಾಗ ಇಟ್ಕೋಬೋದು ನೀವು. ಆ ಥರ ಅಂದರೆ ನೀರು ಒಣಗ್ದಂಗೆ ನೋಡ್ಕೊಳ್ಳಿ. ನೀರು ಒಣಗ್ದಂಗೆ ಹೆಂಗೆ ನೋಡ್ಕೋಬೇಕು ಅಂತ ಕೂಡ ನಾನು ವಿಡಿಯೋಗಳಾಗ ತಿಳಿಸಿದ್ದೀನಿ. ಒಂದು ಟ್ರೇಯಲ್ಲಿ ನೀರು ಹಾಕಿಟ್ಟು ಆ ಟ್ರೇಯಲ್ಲಿ ಪಾಟ್ಗಳಿಡೋದ್ರಿಂದನೂ ಬೇಸಿಗೆಯಲ್ಲಿ ಬೇಗ ನೀರು ಒಣಗುತ್ತೆ ಗಿಡಗಳಲ್ಲಿ, ಅದಕ್ಕೆ ಪಾಟ್ಗಳಲ್ಲಿ. ಅದರಿಂದ ಹೇಳ್ತಾಯಿದ್ದೀನಿ. ಆಮೇಲೆ ಅದನ್ನು ಅಷ್ಟೇ 3 ಗಿಡ ಇದೆ. ಒಂದು ಚಿಕ್ಕದು, ಒಂದು ದೊಡ್ಡದು. ಆಮೇಲೆ ಈ ಚಪ್ರದವರೆಕಾಯಿ ಗಿಡ ಸ್ವಲ್ಪ ಮೊನ್ನೆ ಎಲ್ಲ ಟಬ್ ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ ವೇಸ್ಟ್ ಹಾಕಿ ಎಲ್ಲ ಗೊಬ್ಬರ ಕೊಟ್ಟಿದ್ದೀನಲ್ವ, ಸ್ವಲ್ಪ ದಿನ ಮತ್ತೆ ಕಾಯಿ ಸ್ಟಾರ್ಟ್ ಆಗಿದೆ. ಆದರೆ ಬಿಡಲ್ಲ ಇದು, ಯಾಕೆಂದರೆ ಆ ಕಡೆ ಪೂರ್ತಿ ಕ್ಲೀನ್ ಆಗೋವರೆಗೂ ಇರಲಿ, ಅದಾದಮೇಲೆ ಈ ಬಳ್ಳಿ ಕಿತ್ತಾಕಿದ್ರೆ ಆಯಿತು ಅಂತ ಬಿಟ್ಟಿದ್ದೀವಿ. ಯಾಕೆ ಕಾಯಿ ಬಿಡ್ತಾ ಇದೆಯಲ್ಲ. ಅದು ಅಲ್ಲದೆ ಎಲ್ಲೂ ಕಾಯಿಲೆ ಇಲ್ಲ, ನೋಡ್ಕೊಂಬಂದು ಬಿಟ್ಟಿರೋದು ನಾವು. ದಿನ ನೋಡಿಬಿಟ್ಟು ಅದರಲ್ಲಿ ಎಲೆಗಳು ಒಣಗಿರೋದು, ಆಮೇಲೆ ಒಣಗಿರೋವು ಎಲ್ಲ ತೆಗಿತಾ ಇದ್ದೀವಿ. ಆಮೇಲೆ ತೊಂಡೆ ಗಿಡ ಟಬ್ ಕ್ಲೀನ್ ಆದಮೇಲೆ ನೋಡಿ ತೊಂಡೆಕಾಯಿ ಸ್ಟಾರ್ಟ್ ಆಯಿತು. ಇದಕ್ಕೊಂಚೂರು ಬೂದಿ ಕೊಡಬೇಕು, ಬೂದಿ ಕೊಟ್ಟಂಗೆಲ್ಲ ಕಾಯಿ ಜಾಸ್ತಿ ಆಗುತ್ತೆ. ಆಮೇಲೆ ಬಳ್ಳಿನೂ ರೆಡಿ ಆಗ್ತಾಯಿದೆ ಇದರಲ್ಲಿ ಬೇಡದೇ. ಆಮೇಲೆ ನಿಮಗೆ ಗೊತ್ತಿಲ್ಲದೆ ನಿಮಗೆ ಹೇಳಿರಲಿಲ್ಲ, ಬೆಂಡೆಕಾಯಿ ಬೀಜನೂ ಅಲ್ಲಲ್ಲಿ ಇಟ್ಟಿದ್ದೀನಿ ನಾನು. ಇದು ಚೆನ್ನಾಗಿಲ್ಲ, ಎಲ್ಲ ಜರ್ಮಿನೇಟ್ ಆಗ್ತಾಯಿದ್ದಾವೆ. ಆ ಬೆಂಡೆಕಾಯಿ ಬೀಜ ಯಾವುವು ಅಂದರೆ, ನಾವು ಫಸ್ಟ್ ಇಟ್ಟಾಗ ಆ ಗಿಡ ಏನು ಹೆಲ್ದಿಯಾಗಿ ಬರಲಿಲ್ಲ. 1-2 ಕಾಯಿ ಅದರಲ್ಲೇ ಇದ್ದು, ನಾನು ಹುಷಾರಿಲ್ದಾಗ ಅದರಲ್ಲಿ ಬೀಜ ಆಗಿದ್ದವು. ಅವನ್ನೇ ಫ್ರೆಶ್ ಬೀಜನೇ ಇಟ್ಟಿದ್ದೀನಿ, ಬಂದಿದ್ದಾವೆ. ಮಾಮೂಲು ಗ್ರೀನು ಅನಿಸುತ್ತೆ. ಆಮೇಲೆ ರೀಪಟ್ ಮಾಡಿ ಹೊಸ್ದಾಗಿ ಎಲ್ಲ ಕ್ಲೀನ್ ಮಾಡೋ ಪಾಟ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಲಾಸ್ಟಲ್ಲಿ ಮಾಡ್ಕೋಬೋದು ಅಂತ. ಇವಾಗ ಕ್ಲೀನಿಂಗ್ ಮಾಡಿ ಅದರಲ್ಲೇ ಪರ್ಮನೆಂಟ್ ಗಿಡ ಇರುತ್ತಲ್ಲ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಇವು ಕೂಡ ಮೇಲಿರೋವು 1-2 ಇದ್ದಾವಲ್ಲ ಪಾಟು, 3 ಇದೆ. ಅವನ್ನು ಕ್ಲೀನ್ ಮಾಡೋಕ್ಕೆ ಮೇಲೆ ಇರೋವು ಹ್ಯಾಂಗಿಂಗು ಅವೆಲ್ಲ ಲಾಸ್ಟಲ್ಲಿ ಮಾಡ್ಕೊತೀನಿ. ಕೆಳಗಡೆ ನಾವು ಕೆಳಗಡೆ ಇಟ್ಟಿರೋ ಪಾಟೆಲ್ಲ ಒಂದು ಬಿಡ್ದಂಗೆ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಸೌಗಂಧಿಕ ಪುಷ್ಪಗಳು ತುಂಬ ಜಾಸ್ತಿ ಗೆಡ್ಡೆಗಳಾಗಿದ್ದಾವೆ, ಅವನ್ನ ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡ್ಕೊಂಡು ಅದರಲ್ಲಿ
ಗಡ್ಡೆಗಳು ನಮಗೆ ಒಂದು 3-4 ಇಟ್ಕೊಂಬಿಟ್ಟು ಮಿಕ್ಕಿದ್ದು ಎಲ್ಲ ತೆಗೆದು ಬೇರೆ ಯಾರಿಗಾರು ಕೊಡೋಕ್ಕಾಗುತ್ತೆ ಅಥವಾ ಕೇಳಿದವ್ರಿಗೆ ಕೊಡ್ಬೋದು. ಆದರೆ ಕೇಳಿದವ್ರಿಗೆ ಕೊಡ್ಬೋದು ಅಂತೇಳಿ ಕಳಿಸಿ ಕೊಡಿ ಅಂತ ಹೇಳ್ಬೇಡಿ. ದಯವಿಟ್ಟು ಇಲ್ಲಿ ಬಂದ್ರಿಗಿನ ನಾನು ಎಲ್ಲರಿಗೂ ಕೊಡ್ತೀನಿ. ಅವು ಗಡ್ಡೆ ತೆಗೆದಾಗ ನಾನು ವಿಡಿಯೋ ಮಾಡಿ ಹಾಕಿರ್ತೀನಲ್ಲ, ಆವಾಗ ನೀವು ಕಮೆಂಟ್ ಹಾಕಿ. ನಾನು ಬೇರೆ ಊರುಗಳಿಗೆಲ್ಲ ಕಳ್ಸೋಕ್ಕೂ ಆಗಲ್ಲ, ಆಮೇಲೆ ಬೇರೆ ಕಡೆಯೂ ಕಳ್ಸೋಕ್ಕಾಗಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ನೋಡಿ, ಇದು ಅಷ್ಟೇ ಗೊಬ್ಬರ ಕೊಟ್ಟಾದಮೇಲೆ ಸೀಡ್ಲೆಸ್ ಸೀತಾಫಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದು ಕಿಚನ್ ವೇಸ್ಟ್ ಹಾಕಿರ್ತೀವಲ್ಲ, ಕುಂಬಳಕಾಯಿ ಬೀಜ ಅಷ್ಟೊಂದು ಬಂದಿದೆ. ಅವನ್ನಲ್ಲೇ ಬಿಡೋಕೆ ಬಿಡಬಾರ್ದು. ನೋಡಿ, ಹಸಿ ಬೀಜ ನಾವು ಕುಂಬಳಕಾಯಿ ಕಟ್ ಮಾಡಿದಾಗ ಹಸಿ ಬೀಜ ತಂದು ಕಿಚನ್ ವೇಸ್ಟಲ್ಲಿ ತುಂಬಿರ್ತೀನಲ್ಲ, ಅದರಿಂದನೂ ಅಷ್ಟೊಂದು ಸಸಿಗೆ ಉಟ್ಕೊತವೆ. ಅವನ್ನು ತೆಗೆದ್ಬಿಟ್ಟು ನೀವು ಬೇಕಾದ್ರೆ 1-2 ಗಿಡ ಬೆಳೆಸ್ಕೋಬೋದು. ಆ ಕುಂಬಳಕಾಯಿ ಅಷ್ಟು ಚಿಕ್ಕ ಪಾಟು ಸರಿ ಹೋಗಲ್ಲ, ದೊಡ್ಡ ಪಾಟಲ್ಲಿದ್ದರೆ ಬರುತ್ತೆ. ವೇಸ್ಟು ಅನಿಸುತ್ತೆ, ಬಿಟ್ಟರು ಕೂಡ ಸುಮ್ಮನೆ ಗಿಡ ಬೆಳೆಯುತ್ತೆ. ಆಮೇಲೆ ಇಲ್ಲಿ ನಿಂಬೆ ಗಿಡ ಅದೆಲ್ಲ ಕ್ಲೀನಾಗಿದ್ದಾವೆ. ಇವಾಗ ಯಾವುದಕ್ಕೂ ಬೆಸ್ಟ್ ಅಟ್ಯಾಕ್ ಇಲ್ಲ. ಆಮೇಲೆ ಇವತ್ತು ನಾನು ಅಂಜೂರ ಹಣ್ಣಿನ ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಕಡೆ 2 ಸಾಲ ಆಯಿತು, ಇಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ಅಂಜೂರ ಹಣ್ಣಿನ ಗಿಡ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಕಸ ಬೆಳೆದಿತ್ತು. ಆಮೇಲೆ ಅದು ಉದ್ದ ಬೆಳೆದಿತ್ತು ಅಂತ ಇದು ಕಟ್ ಮಾಡಿದ್ದೀನಿ. ಇವಾಗ ಇದು ಬೆಳೀತಾ ಇದೆಯಲ್ವ, ಬೆಳಿಬೇಕಾದ್ರೆ ಈ ಕಟಿಂಗ್ ಇಟ್ಟರೆ ಬೇಗನೆ ಅದರಲ್ಲಿ ಚಿಗುರು ಬರುತ್ತೆ. ಆಮೇಲೆ ನನಗೊಬ್ಬರು ತುಂಬ ಹಳೆಯ ವ್ಯೂರ್ಸವರು ಅವರು ಕೇಳಿದರು, ಅಮ್ಮ ಎಲೆಗಳು ಅಂಜೂರ ಹಣ್ಣಿನ ಎಲೆ ಎಲ್ಲ ಹಣ್ಣಾಗಿ ಉದುರ್ತಾ ಇದೆ ಅಂದರೆ, ಹೌದು, ಇವಾಗ ಉದುರ್ಬಿಟ್ಟು ಚಿಗುರೋ ಕಾಲ ಇವಾಗ. ಚಿಗುರು ಎಲ್ಲ ಬರುತ್ತೆ. ಅದಲ್ಲದೆ ನೋಡಿ, ಇದು ಎಷ್ಟು ಬೆಳೆದಿದೆ ಅಂದರೆ ಇದನ್ನು ತೆಗಿಯೋಕ್ಕೆ ನನಗೆ ಸುಮಾರು ಹೊತ್ತಾಯಿತು. ಬಕೆಟಲ್ಲಿ ಅದು ಆಳವಾಗಿ ಹೋಗ್ಬಿಟ್ಟಿದ್ದಾವೆ ಬೇರು. ಆ ಬೇರು ಬಿಟ್ಟುಬಿಟ್ರೇ ನಮಗೆ ಕಷ್ಟ. ಆ ಬೇರು ಸಮೇತ ತೆಗಿಬೇಕು. ಅದು ತುಂಬ ಆಳವಾಗಿ ಹೋಗಿತ್ತು, ರೀಪಟ್ಟು ಮಾಡೋಕ್ಕಾಗಿಲ್ಲ. ತುಂಬ ಹೊತ್ತು ಸರ್ಕಸ್ ಮಾಡಿ ಆ ಬೇರೆಲ್ಲ ತೆಗೆದು ಗೊಬ್ಬರ ಹಾಕಿದ್ದೀನಿ. ನೋಡಿ, ಇದು ಪಲಾವ್ ಎಲೆದು ಇದು ಪಲಾವ್ ಎಲೆ ಅಂತ ಬರುತ್ತಲ್ಲ, ಅದ್ರದ್ದು ಗಿಡನೂ ಒಣಗಿರೋ ಎಲೆ ಎಲ್ಲ ತೆಗ್ದಾಕಿದ್ದೀನಿ. ಆಮೇಲೆ ಕಬ್ಬಿಂದು ಅಷ್ಟೇ, ಅದು ಒಡೆದೋಗಿದೆ. ಕಬ್ಬು ಬಂದಿರೋದಕ್ಕೆ ಟಬ್ ಸಾಲಿಲ್ಲ ಅನಿಸುತ್ತೆ, ಟಬ್ ಒಂದು ಒಡೆದೋಗಿದೆ. ಅದಕ್ಕೆ ಇನ್ಮೇಲೆ ಬೆಳೆದು ನೋಡಾಯಿತು, ಇನ್ಮೇಲೆ ಟಬ್ಬಲ್ಲಿ ಕಬ್ಬು ಏನೂ ಹಾಕಲ್ಲ ಫಸ್ಟ್ ಹಾಕಿದ್ಮೇಲೆ. ಆಮೇಲೆ ಇದನ್ನೆಲ್ಲ ಸರಿ ಮಾಡಿದ್ದೀನಿ ನೋಡಿ, ಒಂದೊಂದು ಪೂರ್ತಿ ತೆಗೆದ್ಬಿಟ್ಟು ರೆಡಿ ಮಾಡಿದ್ದೀವಿ. ಇದೆಲ್ಲ ನಾವು ಬದನೆ ಗಿಡ ಏನೇನೋ ವೇಸ್ಟ್ ಇತ್ತಲ್ಲ ಅವೆಲ್ಲ ತೆಗೆದು ಈ ಕಡೆ ಇದೆಲ್ಲ ಇಟ್ಟಿದ್ದೀನಿ. ಆಮೇಲೆ ಸೋಮವಾರ ನಾನು ಅಂಜೂರ ಹಣ್ಣಿನ ಗಿಡ ಎಲ್ಲ ಕ್ಲೀನ್ ಮಾಡಿದೆ. ಇದೆಲ್ಲ ಭಾನುವಾರ ಕ್ಲೀನ್ ಮಾಡಿದ್ದೆ. 2 ದಿನದ್ದು ವಿಡಿಯೋದ ಅಪ್ಡೇಟು ಇದರಲ್ಲಿದೆ. ಈ ಥರ ಕ್ಲೀನ್ ಮಾಡಿ ರೀಪಟ್ ಮಾಡಿರೋವೆಲ್ಲ ಪಾಟ್ ಒಂದು ಕಡೆ ಇಟ್ಟಿದ್ದೀನಿ. ಯಾಕೆಂದರೆ ಬದನೆ ಬೀಜಗಳು ಹಾಕಿದ್ದೀನಲ್ವ, ಅವು ಸಸಿ ಬರ್ತಾ ಇದ್ದಾವೆ. ಅವು ನಾಟಿ ಮಾಡೋಕ್ಕೆ ನಮಗೆ ಪಾಟ್ಗಳು ಬೇಕಲ್ವ. ಇವಾಗ ನಾವು ಅದರಲ್ಲಿ ವೇಸ್ಟ್ ಹಾಕಿ ರೆಡಿ ಇಟ್ಕೊಂಡ್ರೆ ಇನ್ನೊಂಚೂರು ಸಸಿ ದೊಡ್ಡವಾದ ತಕ್ಷಣ ಅದಕ್ಕೆ ನಾವು ಸಸಿ ಇಡೋಕ್ಕೆ ಬರುತ್ತೆ ಅಂತ ನಾನು ವಾಟ್ರ್ ಬಾಟ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಆಯಿಲ್ ಕ್ಯಾನ್ಗಳು ನೋಡಿಸಿದ್ದೀನಿ. ನೋಡಿ, ಇದು ಕ್ಲೀನ್ ಮಾಡಿಟ್ಟು ಇದು ಮೇಲ್ಗಡೆ ಕಟ್ ಮಾಡಿದ್ನಲ್ಲ, ಅದು ತುಂಬ ಉದ್ದ ಹೋಗಿತ್ತು, ಕಟ್ ಮಾಡಿದ್ದೀನಿ. ಇಲ್ಲಿ ಕಟ್ ಮಾಡಿ ನೋಡಿ, ಅದಕ್ಕೊಂಚೂರು ಮಣ್ಣು ಮೆತ್ತಿದ್ದೀನಿ. ಯಾಕೆಂದರೆ ಕಾಯಿಲೆ ಹಾಕಬಾರ್ದು ಕಟ್ ಮಾಡ್ದಲ್ಲೇ ಅಂತ. ಇದು ಕಟ್ ಮಾಡಿರೋದು ಸುಮ್ಮನೆ ಅದರಲ್ಲೇ ಸಿಗಿಸಿದ್ದೀನಿ. ಒಂದು ಚಿಗುರಿದ ಮೇಲೆ ಬೇಕಾದ್ರೆ ಬೇರೆ ಸಮೇತ ತೆಗೆದು ಬೇರೆ ಪಾಟ್ಗೆ ಹಾಕ್ಕೊಂಡ್ರೆ ಆಯಿತು ಅಂತ. ಈ ಥರ ಇನ್ನೂ ಒಂದು ಈ ಕಡೆ ಸೈಡಿಂದ ಬಂದಿತ್ತು, ಬೇರೆ ಅಂಚು ಒಳಗಡೆಯಿಂದ ಬಂದಿತ್ತು. ಅದನ್ನು ಕಟ್ ಮಾಡಿದೆ, ಅದನ್ನು ವೇಸ್ಟ್ ಮಾಡಿಲ್ಲ. ಈ ಥರ ಒಂದು ಶಾಂಪೂ ಬಾಟ್ಲ್ ಕಟ್ ಮಾಡಿ ಅದರಲ್ಲಿ ಇಟ್ಟಿದ್ದೀನಿ. ಚಿಗುರಿದ್ರೆ ಚಿಗುರುತ್ತೆ, ಇಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇಟ್ಟಿದ್ದೀನಿ. ಈ ಥರ ಮಾಡಿರೋವೆ ಸುಮಾರು ಕಟಿಂಗಿಂದ ಬೆಳೆಸಿರೋವೆ ನಾನು ಅಂಜೂರ ಹಣ್ಣಿನ ಗಿಡದಲ್ಲಿ 4 ಇದೆ. ಇವಾಗ 6 ಗಿಡ ಇದ್ದಾವಲ್ಲ, ಅದರಲ್ಲಿ 1 7 ಇತ್ತು, 1 ಸತ್ತೋಯ್ತು. 6 ಗಿಡದಲ್ಲಿ 4 ಕಟಿಂಗಿಂದ ಬಂದಿರೋವೆ. ನೋಡಿ, ಕಬ್ಬೆಲ್ಲ ಕಟ್ ಮಾಡಿ ತೆಗೆದಿದ್ದೀವಿ. ಇನ್ನು ಇದನ್ನು ಉಲ್ಟಾ ಹಾಕ್ಬಿಟ್ಟು ನೋಡಿ ಹೆಂಗೆ ಹೊಡೆದೋಗಿದೆ ಅಂತ. ವೇಸ್ಟ್ ಆಯಿತು ಆ ಪಾಟ್. ಇವಾಗ ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಅದು. ನಾವೇನಾದ್ರು ಕಿಚನ್ ವೇಸ್ಟು ಅದು ಇದು ಅಥವಾ ಒಣಗಿರೋ ಎಲೆ ಹಾಕೋಕ್ಕೆ ಬರುತ್ತೆ, ಅಥವಾ ಮಣ್ಣು ಕಲ್ಸ್ಕೊಳ್ಳೋಕ್ಕೂ ಮಣ್ಣು ಉದುರುತ್ತೆ. ಪ್ಲಾಸ್ಟಿಕ್ ಗಿಸ್ಟ್ರ್ ಹಾಕ್ಕೊಂಡು ಮಣ್ಣು ಕಲ್ಸ್ಕೋಬೇಕಷ್ಟೆ. ಆಮೇಲೆ ಇದೊಂದು ಸ್ವಲ್ಪ ಇದೆ. ಇದನ್ನೆಲ್ಲ ಮುಗಿಸಿದ್ರೆ ಕೆಳಗಡೆ ಇರೋ ಪಾಟೆಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಎಷ್ಟೋ ಪಾಟು ಖಾಲಿ ಆಗುತ್ತೆ ಎಲ್ಲ. ಆಮೇಲೆ ಅದರಲ್ಲಿ ಒಂದೊಂದು ಹೊಡೆದಿರೋ ಬಕೆಟು ಇದ್ದಾವೆ, ಚಿಕ್ಕ ಚಿಕ್ಕ ತುಂಬ ಹಳೆಯ ಬಕೆಟ್ ಇದ್ದಾವೆ. ಅವನ್ನೆಲ್ಲ ತೆಗಿತೀನಿ. ನಮಸ್ತೆ, ಇನ್ನೊಂದು ಹಿಡಿದು ಸಿಗ್ತೀನಿ.